ಸಮಾಜದಲ್ಲಿ ಅನೇಕ ಸಮಸ್ಯೆಗಳಾಗ್ತಾ ಇದೆ. ನಾವು ಯಾರನ್ನು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವೋ, ಒಂದು ಸಮಾನತೆ ನ್ಯಾಯದ ಸಂವಿಧಾನದ ಆಶಯದಲ್ಲಿ ಸಮಾಜ ಕಟ್ಟಬೇಕು ಅಂತ ನಿರೀಕ್ಷೆ ಪಡ್ತೀವೋ, ಅವರೇ ಎಲ್ಲೋ ಒಂದು ಕಡೆ ಸಮಾಜದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಚೂರು ಮಾಡ್ತಾ ಇದ್ದಾರೆ. ನಮ್ಮ ಸ್ವತಂತ್ರದ ಹಕ್ಕುಗಳನ್ನು ತೆಗೆದಾಕ್ತಾ ಇದ್ದಾರೆ. ನಮ್ಮ ಭಿನ್ನಾಭಿಪ್ರಾಯ ದಾಖಲಿಸುವ ಹಕ್ಕನ್ನು ಕಿತ್ತಾಕ್ತಾ ಇದ್ದಾರೆ. ಪ್ರಜಾಪ್ರಭುತ್ವನೇ ನುಚ್ಚುನೂರಾಗ್ತಾ ಇದೆ. ಅಂದರೆ ನಮ್ಮ ಸಮಾಜವಾದ ಚಿಂತನೆಗಳು, ನಮ್ಮ ಜಾತ್ಯತೀತ ಚಿಂತನೆಗಳು, ನಮ್ಮ ವೈವಿಧ್ಯತೆ ಎಲ್ಲೋ ಒಂದು ಕಡೆ ಅಪಾಯದಲ್ಲಿದೆ. ಈ ಸಂದರ್ಭದಲ್ಲಿ ನಮಗೆ ಇವತ್ತಿನ ಹುಟ್ಟಿದಬ್ಬ ಮಹಾತ್ಮ ಗಾಂಧಿಯವರು, ಬುದ್ಧ ಬಸವ ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ಇಂಥವ್ರು ಅನೇಕರು ನಮಗೆ ಭಾಳ ಅಗತ್ಯ ಇದ್ದಾರೆ. ನನಗೆ ಮಹಾತ್ಮ ಗಾಂಧಿಯವರ ವಿಚಾರಗಳು ಯಾವುದು ಭಾಳ ಮನಸ್ಸಿಗೆ ಮುಟ್ಟತ್ತೆ ಅಂದರೆ ಎರಡು ಮುಖ್ಯವಾದ ವಿಚಾರ. ಒಂದು, ಅವರ ಜೀವನದಲ್ಲಿ ಯಾರೇ ಒಂದು ಮನುಷ್ಯ ಅಷ್ಟು ದೊಡ್ಡ ಚಳುವಳಿ ಅನ್ನೋದನ್ನು ಕಟ್ಟರೆ, ಅವರು ಒಂದು ಸತ್ಯಾಗ್ರಹ ಮುಖಾಂತರ, ಅಹಿಂಸದ ಮುಖಾಂತರ ಒಂದು ದೊಡ್ಡ ಮಟ್ಟದ ಮ್ಯಾಸ್ ಮೊಬಿಲೈಸೇಷನ್ ಮಾಡಿದ್ದು ನನಗೆ ಅದರ ಬಗ್ಗೆ ಭಾಳ ಗೌರವ ಇದೆ. ಇವತ್ತು ನಾವು ಬದಲಾವಣೆ ಬಯಸ್ತೀವಿ ಅಂದರೆ ನಾವು ರಸ್ತೆಗೆ ಬರಬೇಕು, ಸಂಘಟನೆಗಳು ಸೇರಬೇಕು, ರೈತರು, ಕಾರ್ಮಿಕರು, ಮಹಿಳೆಯರು, ಶೋಷಿತರು, ಧಾರ್ಮಿಕ ಅಲ್ಪಸಂಖ್ಯಾತರು, ವಿದ್ಯಾರ್ಥಿಗಳು, ಯುವಕರು, ಕಲಾವಿದರು ಎಲ್ಲರೂ ಒಟ್ಟಿಗೆ ಆಗಬೇಕು. ಅದು ನಮಗೆ ಗಾಂಧಿ ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರರು ತೋರಿಸ್ಕೊಟ್ಟಿದ್ದಾರೆ. ಎರಡನೇದು ಏನಂದರೆ, ಗಾಂಧಿ ಬಗ್ಗೆ ಹೇಳಬೇಕು ಅಂದರೆ ಅವರ ಸರಳತೆ. 21 ವರ್ಷ ಅವರು ಸೌತ್ ಆಫ್ರಿಕನ್ನಲ್ಲಿರೋ ಅನುಭವ ಗಾಂಧಿಗೆ ಭಾಳ ಪ್ರಮಾಣ ಬೀರುತ್ತೆ. ಮತ್ತು ಅವರ ಸರಳತೆ ಅಂದರೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ಅಧಿಕಾರನ ಬಯಸಲ್ಲ, ವೈಯಕ್ತಿಕ ದುಡ್ಡನ್ನು ಬಯಸಲ್ಲ, ಏನೇ ಇದ್ದರೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಸಮಾಜಕ್ಕೆ ಕೆಲಸ ಮಾಡಬೇಕು. ಇವಾಗ 6 ತಿಂಗಳು ಕರೋನಾ ಸಮಯದಲ್ಲಿ ನಾವೆಲ್ಲ ನಮ್ಮ ಮನೇಲಿದ್ದು ವೈಯಕ್ತಿಕವಾಗಿ ನಮ್ಮ ಜೀವನವನ್ನು ಕಾಪಾಡಿಕೊಂಡು ನೋಡ್ಕೊಂಡಿದ್ದೀವಿ. ಆದರೆ ಮುಖ್ಯವಾಗಿ ಸಮಾಜದ ಸಮಸ್ಯೆಗಳು ಹೆಚ್ಚಾಗಿದೆ. ಈ ಟೈಮ್ನಲ್ಲಿ ಸಮಾಜಕ್ಕೆ ಬಂದು, ರಸ್ತೆಗೆ ಬಂದು ಈ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ಗಾಂಧಿ, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಮತ್ತು ಸಂವಿಧಾನದ ಆಶಯದಲ್ಲಿ ಸಮಾನತೆ ಮತ್ತು ನ್ಯಾಯ ಮತ್ತು ವೈಜ್ಞಾನಿಕತೆಯನ್ನು ಉಳಿಸ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಬಸವ, ಜೈ ಭೀಮ್. ಥ್ಯಾಂಕ್ ಯು. ರೋಹಿತ್, ನೋಡಿದ್ರಲ್ಲ ಚೇತನ್ ಸರ್ ಅವರ ಮಾತು. ನಮ್ಮ ನಡೆ ನಮ್ಮ ಧ್ವನಿ ಕಡೆಯಿಂದ ತಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ, ಸ್ವಾಗತ. ನಮ್ಮ ಧ್ವನಿ, ನಮ್ಮ ನಡೆ ಗಾಂಧಿ ಕಡೆ ಅನ್ನೋ ನಮ್ಮ ಧ್ವನಿಯ ನಡೆಯನ್ನು ಏನು ಅವರು ಸಮರ್ಪಕವಾಗಿ ನಿಭಾಯಿಸಲಿ ಅಂತೇಳಿ ಪ್ರೇರಣೆಯಾಗಿ ಇವತ್ತು ಚೇತನ್ ಸರ್ ಅವರು ಕೂಡ ಈ ಪಥಸಂಚಲನದಲ್ಲಿ ಭಾಗಿಯಿರೋದು ನೀವು ಕಾಣ್ಬೋದು. ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಗಾಂಧಿಯ ತತ್ವ ಸಿದ್ಧಾಂತದ ಅಳವಡಿಸ್ಕೊಂಡು ಶಾಂತಿ ರೀತಿಯಿಂದ ಈ ಒಂದು ಸಮಾಜವನ್ನು ಕಟ್ಟೋಣ, ಈ ರಾಷ್ಟ್ರವನ್ನು ಸಾಂಕೇತಿಕವಾಗಿ ಸರ್ವಧರ್ಮಗಳ ರಾಷ್ಟ್ರವಾಗಿ ನಿರ್ಮಾಣ ಮಾಡೋಣ ಅಂತೇಳಿ ಚೇತನ್ ಸರ್ ಕೂಡ ಈ ಪಥಸಂಚಲನದಲ್ಲಿ ಭಾಗಿಯಾಗಿರೋದು ವಿಶೇಷ. ಕ್ಯಾಮ್ರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಕೆಂಪೇಗೌಡ ರೋಡ್, ಬೆಂಗಳೂರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.